ಅಟ್ ಎನಿ ಕಾಸ್ಟ್ ಕುಬೇರ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಪ್ಲ್ಯಾನ್ ಪ್ರಕಾರ 8:15 ಶೋಗೆ ನಾನು 6:15ಗೆ ರೆಡಿಯಾಗಿ ಮನೆ ಬಿಟ್ಟೆ. ಯಾಕಂದರೆ ನಾನು ಟ್ರಾವೆಲ್ ಮಾಡಬೇಕಾಗಿರೋ ಡಿಸ್ಟೆನ್ಸ್ ಬಂದು 45 ಕಿಲೋಮೀಟರು. ಹೇಗೋ ಆನ್ ಟೈಮ್ ಥಿಯೇಟರ್ ಹತ್ರ ರೀಚ್ ಆಗಿ ಒಳಗೆ ಹೋಗಿ ಟಿಕೆಟ್ ತಗೊಂಡೆ. ಟಿಕೆಟ್ ಪ್ರೈಸ್ 150 ರುಪೀಸ್. ಟಿಕೆಟ್ ಪ್ರೈಸ್ಗೆ ಆ್ಯಂಬಿಯನ್ಸಲ್ಲಿ ಆ ಸಿನಿಮಾ ನೋಡೋದು ಪಕ್ಕಾ ವರ್ತ್ ಅಂತ ಅನಿಸ್ತು. ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ವಾಶ್ರೂಮ್ಗೆ ಹೋಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ಒಂದು ಕಾಫಿ ಹಾಕ್ಕೊಂಡು ಒಳಗೆ ಹೋದೆ. ಮೂವಿ ನೋಡ್ಕೊಂಡು ಬಂದಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ಇದೊಂದು ರೆಗ್ಯುಲರ್ ಸಿನಿಮಾ ಅಲ್ಲ. ಈ ಕಂಪ್ಲೀಟ್ ಸಿನಿಮಾ ಒಂದು ಹ್ಯೂಮನ್ ಎಮೋಷನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ದೇಶದ ಕಾನೂನು ಕೈ ಬಿಡಲ್ಲ ಅಂತ ನಂಬೋ ದೀಪಕ್, ಬದುಕೋಗೋಸ್ಕರನೇ ಬದುಕಬೇಕು ಅಂದ್ಕೊಳ್ಳೋ ದೇವ, ಮತ್ತು ದುಡ್ಡಿಂದ ಏನು ಬೇಕೋ ಕೊಂಡ್ಕೊಳ್ಬೋದು ಅಂತ ನಂಬೋ ನೀರಾಜ್. ಈ 3 ಜನ ಸುತ್ತ ನಡೆಯುವಂಥ ಕಾನ್ಫ್ಲಿಕ್ಟ್ಸೇ ಸ್ಟೋರಿ. ಡೈರೆಕ್ಟರ್ ಶೇಖರ್ ಕಮ್ಮುಲ ಅವ್ರ ವರ್ಕ್ ಅಂತೂ ಸೂಪರ್ಬ್ ಆಗಿದೆ. ಈ ಕತೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಧನುಷ್ ಅವ್ರು ಬಿಟ್ಟರೆ ಈ ಕ್ಯಾರೆಕ್ಟರ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅಂತ ಅನಿಸ್ತು. ಅದೇ ಥರ ನಾಗಾರ್ಜುನ ಅವ್ರು ಕೂಡ ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಬೇರೆ ಎಲ್ಲ ಆ್ಯಕ್ಟರ್ಸ್ ಅವ್ರು ಕೊಟ್ಟಿರೋ ರೋಲ್ನಲ್ಲಿ ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಈ ಸಿನಿಮಾದ ಟೆಕ್ನಿಕಲಿಟಿ ವಿಷಯಕ್ಕೆ ಬಂದರೆ DOP ನಿಖಿತ್ ಭೂಮಿರೆಡ್ಡಿ ಅವ್ರ ವರ್ಕು ತುಂಬ ಚೆನ್ನಾಗಿದೆ. ಮತ್ತು ದೇವಿ ಶ್ರೀ ಪ್ರಸಾದ್ ಅವ್ರ ಮ್ಯೂಸಿಕ್ ಈ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದೆ ಅಂತಲೇ ಹೇಳ್ಬೋದು. ಕುಬೇರ ಸಿನಿಮಾನ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ ರೀಸನ್ ಬಂದು ಶೇಖರ್ ಕಮ್ಮುಲ ಅವರು ಡೈರೆಕ್ಟ್ ಮಾಡಿರುವಂಥ ಲೀಡರ್ ಸಿನಿಮಾ.